ಅಣ್ಣ ಶಕುನಿ, ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಶಪಥ ಮಾಡಿದೆಯಲ್ಲ, ಏನಾಯಿತು ನಿನ್ನ ಶಪಥ? ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನು ಮರೆತೆಯ? ಮರೆತು ನಿದ್ರಿಸುತ್ತಿರುವೆಯ? ಏನಾಯಿತು ನಿನ್ನ ಶಪಥ? ಈ ಸೋವರ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲೆಗಳೆಯುತ್ತಿರುವ ಮರುಗಳೇ ಸದ್ದು. ಏನೀ ಕುಕ್ಷಿ ಭಗವ ಕುವಗ ಕಂಠದ ಕರ್ಕಸ ಕೇಕೆ? ಯೋಗಿ ಪ್ರಳಯಾದಿಜೋರನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುವಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನ್ ನಿಪುಣ ಈ ಶೋಭನ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾರ್ಥ ದುರ್ಜಾತ ದುರ್ಳ ದುರ್ಯೋಧನೇ ಕೇಳು. ಒಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಕರು ಆದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಮನೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ಸಿಡಿಯುತ್ತಿರುವುದು, ಕೈ ಕಾಲುಗಳು ಕಪ್ಪಿಸುತ್ತಿರುವುದು, ಸಹಸ್ರಾರು ಶೂಲಗಳು ಒಮ್ಮೆಗೆ ನನ್ನೆಡೆಗೆ ನಾಟಿದಂತಾಗುತ್ತಿರುವುದು, ನರನಾಡಿಗಳಲ್ಲಿ ರಕ್ತ ಕುದಿಯುತ್ತಿರುವುದು. ದುರ್ಯೋಧನ, ಒಂದು ನಿರಪರಾಧಿಗಳು ಗಾಂಧಾರ ವಂಶದರ್ಕಾದ ನನ್ನ 99 ಮಂದಿ ಸಹೋದರಿಗೆ ನೀನು ನೀಡುತ್ತಿದ್ದ ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳ್ಳೆ ನೀರು, ಇಡೀ ಕೂಳನ್ನು ನನ್ನ ಸಹೋದರರು ನನಗೊಪ್ಪಿಸಿ ಅವರೆಲ್ಲರೂ ಉಪವಾಸವನ್ನು ಮಾಡಿ ನನ್ನೊಬ್ಬನನ್ನು ಉಳಿಸಿ ನಿನ್ನ ಮೇಲಿನ ಛಲವನ್ನು ತೀರಿಸಲೆಂದೇ ನನ್ನೊಬ್ಬನನ್ನು ಉಳಿಸಿ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಯೋಧರ ಹತರಾದರು. ಅಂದಿನ ದಾರುಣ ದೃಶ್ಯವು ನನ್ನ ಈ ಸ್ಮೃತಿ ಪಡಲದಿಂದ ಹಚ್ಚಳಿಯದೆ ಉಳಿದು ಕಟುಕುತನ ಬಡಭಾಗ್ನಿ ಜ್ವಾರಿಯಲ್ಲಿ ನೊಂದು ಬೆಂದು ಕುಂದಿಕೃಶವಾಗಿರುವ ನನ್ನ ಈ ದೇಹವನ್ನು ಒಮ್ಮೆ ಹಣುವಾಗಿ ಕತ್ತರಿಸಿದರು. ಪ್ರತಿಯೊಂದು ಹಣುವಿನಲ್ಲೂ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯ ನುಡಿಗಳ ಹೊರತಾಗಿ ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಸಾಧ್ಯವಿಲ್ಲ. ಸಿಯೋದರ
ಮತ್ತಿನ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಆವರಿಸಲು ಸಾಧ್ಯವಿಲ್ಲ. ದೃಷ್ಟ ದುರ್ಬುದ್ಧಿಯ ಅಟ್ಟಹಾಸದಿಂದ ಬೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರುಗೂಡಿ ಸಕಲ ರಾಜ ಸಾಮಂತರಿಂದ ಓಲೈಸಿಕೊಳ್ಳುತ್ತಾ ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಸುಯೋಧನ, ಗಾಳಿಗೋಪುರವಾದವು. ಚಿಂತೆ ಇಲ್ಲ. ಗದಸ್ಮರಣೆಯಿಂದ ಭವಿಷ್ಯವು ಅಲಸ್ಯವಾದಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರೋಗ್ಯಗಳನ್ನು ಅನುಸರಿಸಿ ಹಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇ ಇಳಿಸುವುದು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಹನ್ವರ್ತನಾಮವನ್ನು ಸಂಪಾದಿಸಿ ನಿನ್ನ 99 ಮಂದಿ ಕುರು ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವ ದಿನ ಈ ನನ್ನ ಕಣ್ಣೋರು ಕೋಡದ ಹೊರತು ಕಾಪಡ ಜೂತ ವಿದ್ಯ ವಿಶಾರದ ಈ ಶಕುನಿಗಲ್ಲಿರುವುದು ಶಾಂತಿ, ಅದಲ್ಲಿರುವುದು ವಿಶ್ರಾಂತಿ. ಅಣ್ಣ 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 ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನ 99 ಮಂದಿ ಚಿನ್ನರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲೇ ನಿಮ್ಮ ನಿರೋಜನವನ್ನೇ ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಅತಿ 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 ಭಯಾನಕವೆನಿಸಿರುವುದು. ದುರ್ಯೋಧನ, ತಾಯಿಯ ಕಣ್ಣೀರಿಂದ ತಾಯಿಯು ಗುರು ಹಿರಿಯ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಬಿಡೋರಿಲ್ಲದೆ ನರಕದ ಮಾರ್ಗವನ್ನು ಅಳಿಸುವನು. ಯಾರಿಗೆ ಮಾವ ನರಕದ ಮಾರ್ಗ? ಶಕುನಿ ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ,
ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ ಬಂದರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ಬಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲೆ. ಆದರೆ ಈ ಸ್ವಯುತ ಕಲಹ, ಜ್ಞಾತಿ ಹಿಂಸೆ ಇವು ನನಗೆ ಉಚಿತವೇ ಮಾವ. ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ವಿಧ ವಿಧವಾಗಿ ಹೇಳಿದನು. ಆದರೆ ಸ್ವಾಭಿಮಾನದಿಂದ ನಾನವನ ಮಾತನ್ನು ಅಲ್ಲಗಳೆದೆನು. ಕೃಷ್ಣನ ಮಾತು, ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ, ಬಿಡೋ ಸುಯೋಧನ. ಸಹೋದರ ಅಗ್ರಜ, ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ರಾಜ್ಯಸಭೆಯಲ್ಲಿ ಆ ಪಾಂಡವರ ವಿಚಾರವಾಗಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ಹೌದು ಅಗ್ರಜ. ಹೋಗು, ಇನ್ನು ತಡ ಮಾಡಬೇಡ. ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅವನಿಗೆ ಸತ್ಕಾರವೊಂದು ಕೇಳು. ಏಕೆ ಸಹೋದರ? ಅವನ ಸಪ್ರತಿಷ್ಠೆಯ ಚೇಷ್ಟೆ ಚಲ್ಲಾಟಗಳನ್ನು ಕಂಡು ಈ ದುಶ್ಯಾಸನ ದೇಹ ಚಂಡವಾಗಿದೆ. ಮಾವ, ಅಗ್ರಜ, ಧಾರ್ಮಿಕ ಧೋರಣೆ ಸಹಿಸಲಾರೆ. ಅವನ ಅಪರಾಧ ಮನ್ನಿಸುವುದೇ ತಕ್ಕ ಪ್ರತೀಕಾರದೊಡನೆ ಆ ಪಾಂಡವ ಪಕ್ಷಪಾತಿಯನ್ನು ಮುನ್ನಡೆಯಲ್ಲಿ ಬಿಡುವುದಿಲ್ಲ. ಅಪರಾಧ ದ್ರೋಹಿಗಳು ಮನವ ಮುರಿವೆ ಹೆಚ್ಚಳ. ಮಾವ, ಅಪರಾಧ ದ್ರೋಹಿಗಳು ಮನವ ಮುರಿವೆ ಹೆಚ್ಚಳ. ಮುಂದರನ್ನು ಭೇದಿಸಿ ಜಲದಿ ಜಾಯಿಸಿ ಬರುವಲ್ಲ. ಹಲೋ ಹಲೋ ಸಹೋದರ. ಪುಂಡರನ್ನು ಭೇದಿಸಿ ಜಲದಿ ಜಾಯಿಸಿ ಬರುವಲ್ಲ. ಮುದದಿ ಬರವಾದವರ ಜಲದಿ ಜಾಯಿಸಿ ಬರುವಲ್ಲ. ಮುದದಿ ಬರವಾದವರ ಜಲದಿ ಜಾಯಿಸಿ ಬರುವಲ್ಲ. ಅಪರಾಧ ದ್ರೋಹಿಗಳು ಮನವ ಮುರಿವೆ ಹೆಚ್ಚಳ. ಮನವ ಮುರಿವೆ ಹೆಚ್ಚಳ. ಮನವ ಮುರಿವೆ ಹೆಚ್ಚಳ. ಅಗ್ರಜ, ಸಹೋದರ, ದುರ್ಗತಿಯು ಅಗ್ನಡಿರೆ ಧಿಕ್ಕರಿಸುವಂತೆ ಆ ದರ್ಪಿತ ಗೋಪಾಲನು ನೆಟ್ಟಗೆ ನಮ್ಮ ಅರಮನೆ ಬಾರದೆ ಆ ದರಿದ್ರನಾದ ವಿದುರನ ಮನೆ ಆಶ್ರಯಿಸಿದರಂತೆ. ಚಚ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತ ಪರಾಧೀನನು. ಅದರಲ್ಲಿಯೂ ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿಹರು. ಈ ದಿವಸ ಆತನ ಮನೆಯಲ್ಲಿ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವುದು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ, ಈ ಕುರು ಸುಹೋದರ ದುಶ್ಯಾಸನ ಅವನ ಒಣ ಪ್ರತಾಪಗಳನ್ನು ಕಂಡು ಅಂಜುವುದಿಲ್ಲ, ಅಳುಕುವುದಿಲ್ಲ. ಅವನ ನಾಳೆ ರಾಜ್ಯಸಭೆಗೆ ಬರುವ ಆ ಕೃಷ್ಣನ ಪ್ರತಾಪಕ್ಕೆ ಪ್ರತೀಕಾರ ಮಾಡದೆ ಬಿಡುವುದಿಲ್ಲ. ಪುಂಡರನ್ನು ಭೇದಿಸಿ ಜಲದಿ ಜಾಯಿಸಿ ಬರುವಲ್ಲ. ಪುಂಡರನ್ನು ಭೇದಿಸಿ ಜಲದಿ ಜಾಯಿಸಿ ಬರುವಲ್ಲ. ಮುದದಿ ನೆರವಾದವರ ಜಲದಿ ಜಾಯಿಸಿ ಬರುವಲ್ಲ. ಮುದದಿ ನೆರವಾದವರ ಜಲದಿ ಜಾಯಿಸಿ ಬರುವಲ್ಲ. ದುರಾತ್ಮರಾದ ದ್ರೋಹಿಗಳು ಮದವ ಮುರಿವೆ ಶಿಕ್ಷಣ. ಮದವ ಮುರಿವೆ ಶಿಕ್ಷಣ. ಮದವ ಮುರಿವೆ ಶಿಕ್ಷಣ. ನಿಲ್ಲು ನಿಲ್ಲು ಸಹೋದರ, ನಿಲ್ಲು. ಒಮ್ಮೊಮ್ಮೆ ಈ ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೆ ದುಸ್ಸಾಹಸವೆನಿಸಿ ಬಿಡುತ್ತದೆ.
ನೋಡಿದೆ ಮಾವ, ಈ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನು ಮದಗಜಗಳಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯೇ. ಆ, ಮಾವ ಹೀಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನ ಎತ್ತರಿಸುತ್ತಿದ್ದರೆ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಸುಯೋಧನ? ಮಾವ, ಕೃಷ್ಣನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲನೆಗೆ ಅವತರಿಸಿದವರಯ್ಯ. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರುಳೋ ಮುರುಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ ಸಿಂಹಾಸನದಲ್ಲಿ ಕುಳ್ಳರಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಸುಯೋಧನ? ಮಾವ, ಹಾಗಾದರೆ ನನ್ನನ್ನು ಆ ದ್ವಾರಕೆಗೆ ಏಕೆ ಕಳುಹಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಹಸ್ತವನ್ನು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ಉದ್ದೇಶ? ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಡಿಗಾದರೊಡನೆ ಸರಸ ಮಾಡಬಹುದಲ್ಲೇ? ಹಲೇ ಮಾವ, ಕೃಷ್ಣನಿಗಿಂತಲೂ ಆತನ ವಿಜಯೋನ್ಮುಕ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಒಂದು ವೇಳೆ ಕೃಷ್ಣನೇನಾದರೂ ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಿಬಿಡಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೇನು ಹೇಳುವಂತಹ ನಯವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಏನೆಂದೆ? ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನ ಎಂದಿನಿಂದ ಅಭ್ಯಾಸ ಮಾಡಿದೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ನೀನೇನಾದರೂ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗದೆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಾಶವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಹನುಮಕ್ಕಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರು ಯಾತರಾಂಚಲ್ಲಿ ಇಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ ಸುಯೋಧನ. ಪಾಂಡವರು ರಾಜ್ಯವನ್ನೇ ಬಯಸುವುದೇ ಆದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಫಲೆ ಫಲೆ ಮಾವ ಫಲೆ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ
ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ. ಹಾ, ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರ್ತಿರುವ ಹಾ ಕಳ್ಳರಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿಮ್ಮ ಸಲಹೆ? ಅದನ್ನ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಡೆ ಕೌರೇಶ್ವರ. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನೇನೂ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕೌರೇಶ್ವರ, ನಡೆ ನಡೆ ನಡೆ. ನಿನ್ನೊಡ ನಡೆಯಾಗಿ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯಲು ಸದಾ ಸಿದ್ಧನಿರುವ ಈ ಶಕುನಿಯು ನಿನ್ನನ್ನು ಬಿಟ್ಟು ಬೇರೆಲ್ಲಿಗೆ ತಾನೇ ಹೋಗಾನು. ನಡೆ ನಡೆ, ಮುರಿಸುವೆನು ನಿನ್ನ ತೊಡೆ. ನನ್ನ ಸೇಳೆಂಬ ದಾವಾಗ್ನಿಗೆ ಆಹುತಿಯಾಗಲಿರುವ ಪದಂಗವೇ ನಡೆ. ಇದೀಗ ನಿನ್ನ ವಿನಾಶ ಕಾರ್ಯ ಆರಂಭ. ಏನು ಹರಿಯದ ಕೋಬಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ಜ್ವಾಲೆಯನ್ನು ಹೊತ್ತಿಸಿದವೇ, ಅದು ಈಗ ದಗದಗನೆ ದಗದಗನೆ ಹತ್ತಿ ಉರಿಯುತ್ತಿದೆ. ದಗದಗ ದಗದಗ ನೆತ್ತಿದೆ ದೇಶದ ಕೈ ತೊತ್ತಿರುವುದು ಲೋಕದ ಕರಳೆ. ಕರ ದಗದಗ 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 ನೆತ್ತಿದೆ ದೇಶದ ದಹಿಸುತ್ತಿರುವುದು ಲೋಕದ ಕರಳೆ. ಹರಡಿದ ದಾಹ ಎಲ್ಲೆಲ್ಲೋ, ಅರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂತ. ದಗದಗ 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 ನೆತ್ತಿದೆ ದ್ವೇಷದ ಜಾತಿ ಕಹಿಸುತ್ತಿರುವುದು ಲೋಕದ ಕರಳೆ. ಸೋಲಿಸಿ ತಂದನು ಕುರುಪತಿ ನಮ್ಮನು, ಸೋಲಿಸಿ ತಂದನು ಕುರುಪತಿ ನಮ್ಮನು, ಹತ್ತಿನವತಿಯ ತೆರೆಯಲ್ಲಿಟ್ಟನು. ಸೋಲಿಸಿ ತಂದನು ಕುರುಪತಿ ನಮ್ಮನು, ಹತ್ತಿನವತಿಯ ತೆರೆಯಲ್ಲಿಟ್ಟನು. ಅನ್ನದ ಮಂದಿರು ನೂರರು ನಾವ, ಅನ್ನದ ಮಂದಿರು ನೂರರು ನಾವ, ನಾವ 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 ನಮಗೊದಗಿರುವುದು ತೆರೆಮನೆ ತಾವು, ನಮಗೊದಗಿರುವುದು ತೆರೆಮನೆ ತಾವು. ದಗದಗ 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 ನೆತ್ತಿದ ದೇಶದ ಕಾಡು ಕೈ ಕೊತ್ತಿರುವುದು ಲೋಕದ ಕರಳೆ. ಉಳಿದಿಯ ಬೀಗ ತೀರಿಸಲಂತೆ ಕಾಲವ ಬೇಗ. ನೂರ್ವರ ನಮ್ಮ ಉಳಿದಿಯ ಬೀಗ ತೀರಿಸಲಂತೆ ಕಾಲವ ಬೇಗ. ಎಮ್ಮರವಾಯಿತು ಎನ್ನಯ ಸೇಡು ಸೇಡು ಸೇಡು, ಎಮ್ಮರವಾಯಿತು ಎನ್ನಯ ಸೇಡು ಅಸಾಣವೆಂದು ಕೌರವನೋರು. ದಗದಗ 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 ನೆತ್ತಿದೆ ಕೈ ಸೊತ್ತಿರುವುದು ಲೋಕದ ಕರಳೆ. ದಗದಗ
ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ನಿಶ್ಶೇಷವಾಗಿ ತೀರಿ ಎಂದಿಗೆ ಆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ತನ್ನ ಅಭಯ ಹಸ್ತವನ್ನು ನೀಡುವನು? ಯಾವಾತನು ಸಕಲ ಜೀವಿಗಳಿಗೂ ಆಧಾರನೋ, ಯಾವಾತನ ಮಂಗಳ ಸ್ವರೂಪವನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸುತ್ತಿರುವರು, ಅಂತಹ ಮಹಿಮಾ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ಈ ಗೋಮಾತೆ ಕ್ಷೀರದಿಂದಲೇ ನನ್ನ ಜೀವನವನ್ನು ಧರಿಸುವೆ. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲಾ ವಾರಿ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲಾ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ, ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತನ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಭಕ್ತ ಶಿರೋಮಣಿ ವಿದುರ, ಸೌಖ್ಯವೇ? ಆಹಾ, ಬಂದೆಯ ಪರಮಾತ್ಮ. ಧನ್ಯನಾದೆ ತಂದೆ, ಧನ್ಯನಾದೆ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ ದಶರಥ ರಾಮನಂ ಪೋಲ್ವ, ಶತವಂದನವಯ್ಯ ಶತಪತ್ರಧಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀರಮಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ
ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪಾಲಗಡಲುಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪರಮಾತ್ಮ ಪಾಲಗಡಲೋಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದ ಈ ಜಡಲ ಕಡಿದು ಹರಿಯೇ ಪರಮಾತ್ಮ ಕಡುಶಿಲೆಯಾದ ಈ ಜಡಲ ಕಡಿದು ಹರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ಧೂಳ ಹಿರಣ್ಯನ ಕರುಳನು ಕೊರಳಲ್ಲಿ ಧರಿಸಿದೆಯ ಪರಮಾತ್ಮ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನ್ನು ಕೊರಳಲ್ಲಿ ಧರಿಸಿದೆಯ ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ಮೊರೆ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ನಂತ ಗುಣ ರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ವಿದುರ, ಇಂದಿಗೆ ಈ ದೀನನ ಮೇಲೆ ದಯ ತೋರಿ ದರ್ಶನವನ್ನಿತ್ತೆಯ ದೇವ. ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಪರಮಾತ್ಮ. ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ, ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಮೊದಲು ನನಗೆ ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡು ಆಹಾ, ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರೋ ನಿನಗೆ ನಿನ್ನ ಅನುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆನು? ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆ ಆ ದೇವ. ವಿದುರ, ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೊರಟಿದ್ದೆನು. ಮಾರ್ಗ ಮಧ್ಯದಲ್ಲಿ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯ ತನಕ ಸೆಳೆತಂದಿತು. ನೀನೇನು ಸಾಮಾನ್ಯನೇ? ಒಡವಿಯೋ ಭಕ್ತ ಶಿರೋಮಣಿ ಪರಮಾತ್ಮ, ಒಡವಿಯೋ ಭಕ್ತ ಶಿರೋಮಣಿ ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ
ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ಇತ್ತರವಾರುವುದು ಸತ್ತನೆಂದೆನಿಸಿದ ಜನಿಸಿದ ಮತ್ತ ಸುಯೋಧನ ಭಕ್ತನೆ ನಿನಗಿಂತ ಊಟವನೆ ನಿಪನೆ ಭಕ್ತನೆ ನಿನಗಿಂತ ಊಟವನೆ ನಿಪನೆ ಬಲ್ಲೆ ನಿನ್ನಯ ಮನವ ಬೇಡು ಬೇಡು ಬಲ್ಲೆ ನಿನ್ನಯ ಮನವ ವಿದುರ ಪರಮಾತ್ಮ 40 ವರ್ಷಗಳಿಂದ ಈ ಕುಟೀರದಲ್ಲೇ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಅದು ಆಗಿರಲಿ, ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ಸದಾ ನಿನ್ನ ಧ್ಯಾನ ನಿರತನಾದ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲ. ಏನು ಗೋಮಾತೆಯ ಕ್ಷೀರವೇ ನನಗೆ ಬೇಕಾದ ಆಹಾರವೂ ಅದೇ ತಾನೆ. ಹಿಂದೆ ಕುಚೇಲನು ತಂದಿದ್ದ ಒಂದಿಡೀ ಅವಲಕ್ಕಿಯ ಸಾರವನ್ನು ಶ್ರೀರಾಮನ ಅವತಾರದಲ್ಲಿ ಸಬರಿಯು ಭಕ್ತಿಯಿಂದ ಕಚ್ಚಿಟ್ಟು ನೋಡಿ ಆರಿಸಲ್ಪಟ್ಟಿದ್ದ ಅಬ್ಬಾ ಆ ಹಣ್ಣಿನ ರುಚಿಯನ್ನು ನನ್ನ ನಾಲಿಗೆಯು ಇನ್ನೂ ಮರೆತಿಲ್ಲ. ಈ ನಿನ್ನಲ್ಲಿರುವ ಈ ಗೋಮಾತೆಯ ಕ್ಷೀರವು ಅದೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಅದನ್ನೇ ಕೊಡುವಿದುರ. ನಂಬದೆ ಸಂದೇಹ ಪಟ್ಟೆಯ ದೇವ. ಏಕೆ ವಿದುರ, ಏನಾಯಿತು? ಪರಮಾತ್ಮ, ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೇನಲ್ಲ. ನನಗರ್ಪಿಸಿದೆಯಾ? ನನಗರ್ಪಿತ ಎಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕಲ್ಲವೇ? ಎಲ್ಲಿ ಅದನ್ನ ಕೊಡುವಿದುರ. ನಂಬದೆ ಸಂದೇಹ ಪಟ್ಟೆಯ ದೇವ. ಸ್ವೀಕರಿಸಿ ಪರಮಾತ್ಮ, ಸ್ವೀಕರಿಸಿ. ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳನಾಡುವೆಯಾ? ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಸುಳ್ಳನಾಡುವೆಯಾ? ಇದು ಅಲ್ಲಿ ನೋಡು. ಪರಮಾತ್ಮ, ಕ್ಷೀರಸಾಗರ ಶೇನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಏನೆಂದು ಕೊಂಡಾಡಲಿ ಸ್ವಾಮಿ.
ಪರಮಾತ್ಮ, ಈ ನಿನ್ನ ಮಹಿಮೆಯನ್ನು ಅರಿಯಲು ಈ ಪಾಮರನಾದ ನನ್ನಿಂದ ಸಾಧ್ಯವೇ? ಅಲ್ಲದೆ ನಿನ್ನನ್ನು ಮಗನನ್ನಾಗಿ ಪಡೆದ ಆ ವಸುದೇವ ದೇವಕಿರಲ್ಲವೇ ಧನ್ಯರು. ವಿದುರ, ನಾನೊಂದು ಕಾರ್ಯ ನಿಮಿತ್ತ ಆ ದುರ್ಯೋಧನನ ಬಳಿಗೆ ಪಾಂಡವರ ರಾಯಭಾರಿಯಾಗಿ ಹೊರಟಿರುವೆನು. ಹಾಗೆಯೇ ಮಾರ್ಗ ಮಧ್ಯದಲ್ಲಿ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಆ ದುರ್ಯೋಧನನ ಸ್ಥಾನಕ್ಕೆ ಬರುವೆನು. ಅಲ್ಲಿ ಹಿಂದೆಂದೂ ನಡೆಯದಂತ ಒಂದು ವಿಚಿತ್ರ ಪ್ರಸಂಗವೂ ನಡೆಯುವುದು. ನೀನು ಅಲ್ಲಿಗೆ ಭಾವಿದುರ. ಪರಮಾತ್ಮ, ಆ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡೆ. ಜಗದ ಜೀವನದಾಸನು ಆಡಿಸಿ ಕುಣಿಸಿ ಹಿಡಿಯುವ ಮೋಹನ ರೂಪ ದೇವ ಜಗದ. ಗೋಚರ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಬಲ್ಲವರಿಲ್ಲ ಜಗದ ಜೀವರಲ್ಲಿ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ. ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿಪ